ಈ ಜೆನೆಟಿಕ್ ಡೆಸ್ಟಿನಿ ಅಂತ ಹೇಳ್ತೀವಿ. ಜೆನೆಟಿಕ್ ಡೆಸ್ಟಿನಿ ಅಂದರೆ ದೇಹದ ಯಾವ ಭಾಗ ಯಾವ ಏಜಿನಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಬೇಕು, ಅದು ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಏನಿರುತ್ತೆ, ಸೊ ಅದ್ರ ಪ್ರಕಾರವಾಗಿ ಅದು ಆ ಟರ್ನ್ ಅಥವಾ ಚೇಂಜಸ್ ಆಗ್ತಾ ಇರುತ್ತೆ. ಹೇಗೆ ನಾವು ಫಾರ್ ಎಕ್ಸಾಂಪಲ್ ನೋಡಿ, ನಾವು ಡಯಾಬಿಟಿಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಡಯಾಬಿಟಿಸ್ ಎಲ್ರಿಗೂ ಹುಟ್ಟಿನಿಂದಾಗೆ ಇರಲ್ಲ. ಅದು 30 ಇಯರ್ಸ್ ಆದಮೇಲೆ ಬರುತ್ತೆ, ಅಥವಾ 40 ಇಯರ್ಸ್ ಆದಮೇಲೆ ಬರುತ್ತೆ, ಅಥವಾ 50 ಇಯರ್ಸ್ ಆದಮೇಲೆ ಬರುತ್ತೆ. ಸೊ ಅಥವಾ ಬಿ ಪಿ ಅಂತ ಇರ್ಬೋದು, ಹೈಪರ್ ಟೆನ್ಷನ್ ಅಂತ ಇರ್ಬೋದು, ಅದು ಸೇಮ್ ಇದೇ ಇರ್ತೀನಿ. ಸೊ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ನನಗೆ ಯಾಕೆ ಓನ್ಲಿ ನನಗೆ ಹೊಟ್ಟೆ ಭಾಗ ಜಾಸ್ತಿ ಇದೆ, ದೇಹದ ಭಾಗಗಳು ಯಾಕೆ ನಮಗೆ ಜಾಸ್ತಿ ಇಲ್ಲ. ಅಥವಾ ಕೆಲವರಿಗೆ ಸ್ಯಾಡಲ್ ಬ್ಯಾಕ್ಸ್ ಅಂತೀವಿ, ಅಂದರೆ ತೊಡೆಯ ಸೈಡ್ ಭಾಗದಲ್ಲಿ ಕೆಲವರಿಗೆ ಎಕ್ಸ್ಟ್ರಾ ಫ್ಯಾಟ್ ಅಕ್ಯುಮುಲೇಟ್ ಆಗಿರುತ್ತೆ, ಅಥವಾ ಓನ್ಲಿ ಬಟಕ್ಸ್ ಮಾತ್ರ ಜಾಸ್ತಿ ಇರುತ್ತೆ, ಅಥವಾ ಓನ್ಲಿ ಲೋವರ್ ಪಾರ್ಟ್ ಜಾಸ್ತಿ ಇರುತ್ತೆ, ಬಟಕ್ಸ್ ಮತ್ತು ಥೈಸ್ ಮಾತ್ರ ಜಾಸ್ತಿ ಇರುತ್ತೆ. ಅವ್ರಿಗೆ ಅಪ್ಪರ್ ಪಾರ್ಟ್ ಅಷ್ಟು ಜಾಸ್ತಿ ಒಬೆಸಿಟಿ ಇರಲ್ಲ. ಇದಕ್ಕೆ ಕಾರಣ ಏನು? ಯಾಕೆ ಫ್ಯಾಟ್ ಒಂದೇ ಕಡೆ ಹೋಗಿ ಕೂರ್ತಾ ಇದೆಯಾ, ಅಥವಾ ಯಾಕೆ ಒಂದು ಪಾರ್ಟ್ ಮಾತ್ರ ಎಕ್ಸ್ಪ್ಯಾಂಡ್ ಆಗಬೇಕು ಅನ್ನೋದು ಏನಂತ ಹೇಳಿದ್ರೆ ಅನುವಂಶೀಯತೆ ಅಂತ ಹೇಳ್ಬೋದು ನಾವು. ಸೊ ಅನುವಂಶೀಯತೆ ಅಂದರೆ ಈ ಥರ ಅದು ಭಾಳ ಸ್ಟ್ರಾಂಗ್ ಫ್ಯಾಕ್ಟರ್. ಅದು ಯಾವುದೇ ಒಂದು ವಿಚಾರಕ್ಕೆ ಬಂದರು, ಒಂದು ಕೂದಲು ಹೇರ್ ಲಾಸ್ ಇರಬಹುದು, ಯಾವ ಏಜಲ್ಲಿ ಎಷ್ಟರ ಮಟ್ಟಿಗೆ ಹೇರ್ ಲಾಸ್ ಆಗಬೇಕು. ಅದೇ ರೀತಿ ನಾನು ಬಿ ಪಿ ಮತ್ತು ಇದನ್ನು ಡಯಾಬಿಟೀಸ್ ಬಗ್ಗೆ ಹೇಳಿದೆ. ಇನ್ನೊಂದು ಈ ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್. ಅದೇ ರೀತಿಯೇ ಈ ದೇಹದ ನಮ್ಮ ಏನೇ ಒಂದು ವಿಚಾರಗಳು ಕೂಡ ಈ ಜೆನೆಟಿಕ್ ರಿಲೇಟೆಡ್ ಆಗಿರುತ್ತೆ.